ಎರಡನೇ ಅಧ್ಯಾಯ. ದೇವಿಯಿಂದ ತ್ರಿಮೂರ್ತಿಗಳಿಗೆ ವರಪ್ರದಾನ. ಪರಮ ಮಂಗಳವೆನಿಪಿ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂ ಕರನ ಹರಿಯನ್ನು ಕಳುಹಿಸಿದಳು ಮಂಗಳ ಪರಬ್ರಹ್ಮೆ. ಹರಿಹರ ಬ್ರಹ್ಮಾದಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಆಕಾಶ ಮಾರ್ಗದಲ್ಲಿ ಬಂದಳು. ಆಗ ಆಕಾಶದಲ್ಲಿ ಪ್ರಭೆಯು ಮಿಂಚಿತು. ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು. ದೇವದುಂದುಭಿಗಳು ಮೊಳಗಿದವು. ದೇವಿಯ ಬರುವ ವೇಗಕ್ಕೆ ಎಲ್ಲರೂ ಆಶ್ಚರ್ಯಚಕಿತರಾದರು. ಆಕೆಯ ಎಡಬಲದಲ್ಲಿ ವಿದ್ಯೆ ಅವಿದ್ಯೆಯರು ಶೋಭಿಸುತ್ತಿದ್ದರು. ಸಾವಿರ ಕೋಟಿ ಸೂರ್ಯರು ಪ್ರಕಾಶದಿಂದ ದೇವಿಯ ಪ್ರಕಾಶಮಾನಳಾಗಿ ರಕ್ತವರ್ಣ ವಸ್ತ್ರದಿಂದ ಶೋಭಿಸುತ್ತಿದ್ದಳು. ದೇವಿಯ ದಿವ್ಯ ಸೌಂದರ್ಯವನ್ನು ಏನು ಹೇಳಲಿ, ಅದು ವರ್ಣಿಸಲು ಅಶಕ್ಯ. ವೇದಗಳು ಆಕೆಯ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆಕೆಯು ಸಚ್ಚಿತ್ ಆನಂದಗಳಿಂದ ತುಂಬಿದ ಪರಬ್ರಹ್ಮಿಣಿಯಾಗಿದ್ದಾಳೆ. ಆಕೆಯ ದರ್ಶನವಾದ ನಂತರ ತ್ರಿಮೂರ್ತಿಗಳಾದ ನಾವು ಆನಂದ ಸಾಗರದಲ್ಲಿ ಮುಳುಗಿದೆವು. ಆಕೆಯ ಸುಂದರ ಪಾದ ಪದ್ಮಗಳ ಮೇಲೆ ಭಕ್ತಿಯಿಂದ ಎರಗಿದೆವು. ಅನಂತರ ಎದ್ದು ನಿಂತು ಕೈ ಮುಗಿದು ಸ್ತೋತ್ರ ಮಾಡಿದೆವು. ಜಯ ಜಯ ಓಂ ನಮೋ ಹುಂಕಾರಿ, ಜಯ ಓಂ ನಮೋ ಹೀಂಕಾರಿ, ಜಯ ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ, ಜಯ ಜಯ ಮಹಾಮಾಯೆ ಭಗವತಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ನಿರ್ಗುಣೆ ವಿಕಾರರಹಿತೆ, ನಿನಗೆ ಜಯವಾಗಲಿ. ಶ್ರೀದೇವಿಯ ಲಾವಣ್ಯವನ್ನು ನೋಡಲು ನಮ್ಮ ಕಣ್ಣುಗಳು ಅಶಕ್ತವಾದವು. ಆಗ ದೇವಿಯು ನಮ್ಮ ಬಳಿ ಬಂದು ತಲೆ ನೇವಾರಿಸಿ ಮುದ್ದಾಡಿ, ಮಕ್ಕಳೇ, ನಾನು ಎಂತಹ ಕಠಿಣ ಹೃದಯದವಳೋ ಕಾಣೆ, ನಿಮ್ಮನ್ನು ತೊರೆದು ಹೋದನಲ್ಲ ಎಂದು ಆನಂದ ಬಾಷ್ಪವನ್ನು ಸುರಿಸುತ್ತಾ, ಮಕ್ಕಳೇ, ನಿಮಗೆ ಏನು ವರ ಬೇಕು ಕೇಳಿ ಎಂದು ಕರುಣೆಯಿಂದ ನುಡಿದಳು. ಆಗ ನಾವು ಆಕೆಯ ಪಾದಗಳಿಗೆ ವಂದಿಸಿ, ತಾಯಿ, ನಮಗೆ ಏನೂ ಬೇಡ, ನಿನ್ನ ದರ್ಶನವೇ ಸಾಕು. ಯಾರು ನಿನ್ನ ಚರಣಗಳನ್ನು ಭಕ್ತಿಯಿಂದ ಸೇವಿಸುವರೋ ಅವರ ಕೈವಲ್ಯ ಸುಖವನ್ನು ಪಡೆಯುತ್ತಾರೆ. ನಮಗೆ ನಿನ್ನ ಸೇವೆಯೇ ಸಾಕು, ಇನ್ನೇನು ಬೇಡ ಎಂದು ಬೇಡಿದೆವು. ಆಗ ದೇವಿಯ ಮುಗುಳ್ನಕ್ಕು, ನೀವೇ ಜಗತ್ತಿನ ಕರ್ತುಗಳು. ಬ್ರಹ್ಮನು ಸೃಷ್ಟಿಯನ್ನು, ವಿಷ್ಣು ರಕ್ಷಣೆಯನ್ನು, ರುದ್ರನು ಲಯವನ್ನು ಮಾಡಲಿ. ನೀವು ಹೊರಟು ಈಗಲೇ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ ಎಂದು ಹರಸಿದಳು. ದೇವಿಯ ಮಾತುಗಳನ್ನು ಆಲಿಸಿ, ತಾಯಿ, ಈ ಜಗತ್ತು ನಮಗೆ ಬೇಡ, ಬಂಧನಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿದೆವು. ದೇವಿಯು, ಮಕ್ಕಳೇ, ನಿಮಗೇಕೆ ಮರುಳುತ್ತನ? ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುತ್ತಿದೆ. ನಿಮ್ಮ ಮೂರು ಐಕ್ಯರೂಪವೇ ನಾನು. ಇದು ಸತ್ಯ. ನಿಮ್ಮ ಭಜನೆಯೇ ನನ್ನ ಸ್ತೋತ್ರ. ಈ ಐಕ್ಯವನ್ನು ಅರಿತವರಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಶ್ಯಳಾದಳು. ಆಗ ಕವಿದ ಹೊಗೆ ಮಾಯವಾಯಿತು. ನಮಗೆ ಅದು ಕನಸಿನಂತೆ ಗೋಚರಿಸಿತು ಎಂಬಲ್ಲಿಗೆ ದೇವಿಯ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳ ವರಪ್ರದಾನ ಎಂಬ ದ್ವಿತೀಯ ಅಧ್ಯಾಯವು ಮುಗಿಯಿತು.